come look at this. ಮೋಸ್ಟ್ಲಿ ನೀನು ಈ ಏರಿಯಾದಲ್ಲಿ ಇನ್ನೂ ಓಡಾಡಿಲ್ಲ ಅನಿಸುತ್ತೆ. ಈ ಥರ ಕಟಾಕಿರೋದು ನೋಡಿದ್ರೆ ಓಡಾಡಿದರೆ ನಿಂದು ಇನ್ನೇನು ಗತಿ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಾರ ಮಾಡಿದ್ರೆ ಇವಾಗೇನೋ ಈ ಚೈನ್ ಬಿಚ್ಚಿದ್ರೆ ನಿನ್ನ ಗತಿ ಏನು? ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಓಕೆ, ಸೊ ಇವತ್ತು ನನ್ನ ಹತ್ರ ಇದೆ. ಬನ್ನಿ ಅಲ್ಲಿ ಮುಂದೆ ಹಾಕೊಳ್ಳೋಣ. ಸೊ ಹ್ಯಾಂಡ್ ಗ್ಲೌಸ್ ಮರ್ತ್ಬಿಟ್ಟು ಬಂದಿದ್ದೀನಿ. ಯಾರು ಬೈಕೋಬೇಡಿ, ಕಮೆಂಟು ಹೊಡಿಬೇಡಿ. ಮರ್ತ್ಬಿಟ್ಟು ಬಂದೆ ಖುಷೀಲಿ. NS 160. ಈ ಬಜಾಜ್ ಅವ್ರಿಗೆ ಗೊತ್ತಿರುತ್ತೆ ಗುರು, ಈ ಸ್ಪೋರ್ಟ್ಸ್ ಬೈಕು ಎಲ್ಲ ಈ ಬಜೆಟಲ್ಲಿ ಯಾವ ಥರದ್ದು ಕೊಡ್ಬೋದು ಅಂತ. ಟ್ವಿನ್ ಸ್ಪಾರ್ಕ್ ಅಂತ ಏನೋ ಬರುತ್ತೆ, 5 ಸ್ಪೀಡು. ಆ್ಯಕ್ಚುಲಿ ಇದು 160, 5 ಗೇರ್ ಬರುತ್ತೆ. ಇದು ಟೈರ್ ವಿಚಾರಕ್ಕೆ ಬಂದರೆ ಫ್ರಂಟಲ್ಲಿ 100 ಸೆಷನ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ 130 ಸೆಷನ್ ಟೈರ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಂಗಲ್ ಚಾನಲ್ ABS ವೈಬ್ರೆ ಕ್ಯಾಲಿಬರ್ಸ್ ಇದೆ. ಎಕ್ಸಾಸ್ಟ್ ನೋಟ್ ಕೇಳಿವ್ರಂತೆ. ಸ್ವೀಟ್ ಆಗಿದೆ ಅಲ್ಲ ಸೌಂಡು. RPM 8000ಗೋ 7000ಗೋ ಫುಲ್ ಪ್ರೈಸ್ ಬ್ಲಿಂಕ್ ಆಗುತ್ತೆ. ಸೊ ಹೊರಡೋಣ ಬನ್ನಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನಲ್ಲ, ಸಕ್ಕತ್ತಾಗಿ ಹೋಗ್ತಾ ಇದೆ ಗಾಡಿ. ಮೇಂಟೆನೆನ್ಸ್ ಚೆನ್ನಾಗಿದೆ. ಸೊ ಇದು ನಮ್ಮ ಊರಲ್ಲೇ ಇದು 2 ಗಾಡಿ ಇದೆ, NS 160. ಅವರಿಬ್ಬರು ಫ್ರೆಂಡ್ಸು, ಕ್ಲೋಸು. ಬಜಾಜ್ ಅವ್ರಿಗೆ ಗೊತ್ತಿರುತ್ತೆ ಗುರು, ಜನ ಹೆಂಗೆ ಮಾಡಿದ್ರು NS ತೊಗೊಳ್ತಾರೆ. ಅದಕ್ಕೆ 125, 160, 200 ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ದು ಒಂದು NS 200 ಇತ್ತು, ಬ್ಲ್ಯಾಕ್ ಕಲರು, ಸಕ್ಕತ್ತಾಗಿತ್ತು ಗಾಡಿ ಮಾತ್ರ. ಇನ್ನೂ ಇದೆ, ನೆಕ್ಸ್ಟ್ ಅದೇ ರಿವ್ಯೂ ಮಾಡೋದು. 125 ಇದೆ ನನ್ನ ಫ್ರೆಂಡ್ದು, ಇನ್ನೊಬ್ಬ ಫ್ರೆಂಡು. ಅದು ಆ್ಯಕ್ಚುಲಿ ಒಂಥರ ಅದು ಬ್ಲೂ ಕಲರ್ ಅಂದ್ಕೊಳ್ತೀನಿ. ಸಕ್ಕತ್ತಾಗಿದೆ ಆ ಗಾಡಿನೂ. ಎಕ್ಸಾಸ್ಟ್ ನೋಟು ಸೂಪರ್ ಆಗಿದೆ. 125cc ಅನ್ಸೋದೇ ಇಲ್ಲ. ಏನು ಸಕ್ಕತ್ತಾಗೈತೆ ಅಂದರೆ ಏನೋ ಒಂಥರ ಚೆನ್ನಾಗಿದೆ ಅದು. ಇವತ್ತು ಏನು ಪ್ಲ್ಯಾನ್ ಇಲ್ಲ, ಜಸ್ಟ್ ಸಿಟಿ ರೌಂಡು. ಆ್ಯಕ್ಚುಲಿ ಮಳೆ ಬರೋ ಹಾಗಿದೆ, ಮಳೆ ಬರುವ ಹಾಗಿದೆ. ಈಗ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಅಭಿಷೇಕ್ ರಾವ್ ಅವರೇ, ನನಗೆ ನೀವು ನೀಡಿದಂತಹ ಅನೇಕ ಸುಂದರವಾದಂತಹ ಪರ್ಫಾರ್ಮೆನ್ಸಸ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಇದು ಮೈಲೇಜ್ಗಷ್ಟೇ. ನೀವುಗೆ ಪವರೆಲ್ಲ ಬೇಕು ಅಂದರೆ 200 ಎತ್ಕೋಬೋದು. ಮೈಲೇಜ್ಗೆ ಅಂತ ತೊಗೊಂಡ್ರೆ ಈ ಗಾಡಿ ಇದ್ಬೋದು, ಡೈಲಿ ಕಮ್ಯೂಟ್ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಮೈಲೇಜ್ ಬೇಕು, ನಾನೇನು ರ್ಯಾಶ್ ಆಗಿ ಓಡಿಸಲ್ಲ. ಬರೀ ಶೋಕಿ ಮಾಡೋಕ್ಕೆ ಕಮ್ಮಿ ಬಜೆಟಲ್ಲಿ ಬೇಕು ಅಂದರೆ 125 ನೋಡ್ಬೋದು. ಇಲ್ಲ ಒಂಚೂರು ಮೈಲೇಜು ಒಂಚೂರು ಪರ್ಫಾರ್ಮೆನ್ಸು ಬೇಕು ಅಂದರೆ 160 ನೋಡ್ಬೋದು. ಇಲ್ಲ ಗುರು, ನನಗೇನು ಮೈಲೇಜ್ ಏನು ಮ್ಯಾಟ್ರ್ ಆಗೋಲ್ಲ, ಪವರ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ 200 ನೋಡ್ಬೋದು. ಬಜಾಜ್ ಅವ್ರಿಗೇನು ಕಮ್ಮಿನಾಗೋರು, ಎಲ್ಲ ಥರ ಆಪ್ಷನ್ನು ಕೊಟ್ಟಿದ್ದಾರೆ. ಮಾತ್ರ ಮಸ್ತಾಗೈತೆ. ನನ್ನ ಫಿಯಾರೋದಲ್ಲಿ ನಾನು 180cc ಏನು ಅಪ್ಗ್ರೇಡ್ ಮಾಡ್ತೀನೋ ಆ ಫೀಲಿಂಗ್ ಐತೆ ಇದು.
ಇಂಜಿನ್ ಬಟ್ ಸ್ಮೂತಾಗಿ ಹೋಗ್ತಾ ಇದೆ ಗಾಡಿ. ಇದ್ರ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ಏನಿಲ್ಲ ಅಂದರೆ ನಿಮ್ಗೊಂದು 2,000 ರೂಪಾಯಿ, 2,500 ಖರ್ಚು ಅಷ್ಟೇ. ನೀವೇನಾದರೂ ಇದನ್ನು ರೇಸ್ ಎತ್ಕೊಂಡು ರೇಸ್ ಹೊಡಿತೀನಿ, ರೇಸ್ ಮಾಡ್ತೀನಿ ಅನ್ನೋದೇನೋ ಇದ್ದರೆ ಸುಮ್ಮನೆ ಆಗ್ಬಿಟ್ರೆ ಬೆಟರು. ಸರಿಯಾಗಿ ನುಗ್ಗಿಸ್ಕೊ ಹೋಗ್ಬೋದು ಗಾಡಿ ಮಾತ್ರ. ಅಣ್ಣ ಒಂದು ನಿಮಿಷ ಕಣಣ್ಣ, ನಾನು ಪಾಸ್ ಆಗೋಯ್ತೀನಿ, ನೀನು ಹಿಂದೆ ಬಾ. ಡುಗು 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 ಅನ್ಸ್ಕೊಂಡು, ಡುಗು 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 ಅನ್ಸ್ಕೊಂಡು. ಇಟಾಚಿನ ಎತ್ಕೋಯ್ತವನೆ. ಓಹೋ ಸೂಪರ್ ಬ್ರೋ. ಎನ್ನ ಮೋಣಿ ಇದೆಲ್ಲ ಬೇಕಿತ್ತಾ ನಿನಗೆ? ನುಗ್ಗಿಸ್ಬಿಟ್ರೆ ಪ್ರಾಪರಾಗಿ ನುಗ್ಗಿಸ್ಬಿಡ್ಬೇಕು, ನೋಡ್ಕೊಂಡು. ನೀನು ಅರ್ಧಂಬರ್ಧ ಹಿಂಗೆ ಹೋಯ್ತಾ ಇದ್ರೆ ಹೆಂಗೆ ಅಣ್ಣ? ನೀನು ಕೂಲ್ಡ್ ಆಗಿರು ಆಯ್ತು ಬಿಡು. 2,000 years later. ಮಿರರ್ ಇದ್ರೆ ಟೆನ್ಷನ್ ಇರಲ್ಲ, ಮಿರರ್ ಇದ್ರೆ ಟೆನ್ಷನ್ ಇರಲ್ಲ ಅಲ್ಲ? ಇಲ್ಲಿರೋದು ಈ ಅಪಾರ್ಟ್ಮೆಂಟು ಫಸ್ಟ್ ಆ ಫ್ಲೋರಲ್ಲಿ ಇರೋದು ನಮ್ಮದು. ಎಲ್ಲಿಗೆ ಹೋಗೋಣ ಇದು? ಗುರು ನಿನ್ಗೊಂದು ಜಾಗ ತೋರಿಸ್ತೀನಿ ನಿನಗೆ. ಸೂಪರ್ ಬೈಕು, ಸೂಪರ್ ಕಾರು ಎಲ್ಲ ಐತೆ ಇಲ್ಲಿ. ಅಲ್ಲಿ ಜಿಪ್ಸಿನ್ ಇದೆ ನೋಡು ಇಲ್ಲಿ. ಇದೇನೆ ಹೆಂಗೈತೆ ಗುರು? ಮಿನಿ ಕೂಪರ್ PY ಪಾಂಡಿಚೇರಿ ರಿಜಿಸ್ಟ್ರೇಷನ್. ಅದು ಒಳಗಡೆ ಟ್ರಕ್ ನಿಂತಿದೆಯಲ್ಲ, ಸರಿಯಾಗೈತೆ. ಹಾಂ ಎರಡೈತೆ, ಅದು ಭಾರಿ ಆಗೈತಲ್ಲ ಫಾರ್ಚುನರ್. ಮಿನಿ ಕೂಪರ್ ಇಲ್ಲ ಹುಡುಗರು, ನನಗೆ ಅಲ್ಲಿಗಿನ್ನ ಇಲ್ಲಿಗೆ ಇಷ್ಟ ಆಯ್ತಾ ಇದೆ. ಇದು ನನ್ನ ಹಾಂ ನೋಡಿ ಇಲ್ಲಿ ಫ್ರಂಟ್ ಲುಕ್ಕು ನೋಡಿ, ಫ್ರಂಟ್ ಲುಕ್ ಹೆಂಗೈತೆ ಅಲ್ಲ? ಹರಿಯಾಣ ಮೋಸ್ಟ್ಲಿ ಸರ್ವಿಸಿಗೆ ಬಂದಿರಬೇಕಿದು. ಹಿಂದೂಸ್ತಾನ್ ಮೋಟರ್ ಕಾಂಟೆಸಾ ಪೋರ್ಷೆ ಬರೀ HR ಚೆನ್ನಾಗೈತಲ್ಲ ಗುರು. ಓಹೋ ಹೋ 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 ಅಂಕಲ್ ನೋಡ್ದ? ಅಂಕಲ್ ರಾಕು, ನಾನು ಶಾಕು. ಗುರು ಯಾಕಡೆ
ಅಯ್ಯೋ ಇಲ್ಲಿ ಡಿವೈಡ್ರ್ ಐತೆ ಅನ್ಕೊಂಬಂದೆ. ಏನ್ ಗುರು ರೋಡ್ಗಳು ಮಾಡ್ತಾರೆ, ಒಂದು ಡಿವೈಡರ್ ಬಿಡಕ್ಕೆ. ಅಲ್ಲಿ ಡಿವೈಡ್ರ್ ಐತೆ ಅನ್ಕೊಂಡೆ ನಾನು. ಈ 50-100 ಪೆಟ್ರೋಲ್ ಹಾಕ್ಸೋ ಕತೆ ಏನು? ಡಿವೈಡರ್ ಹುಡಿಕೊಂಡು 2 ಕಿಲೋಮೀಟರ್ ಹೋಗ್ತೀರಾ? ಈಗ ಅಲ್ಲಿಗೆ ಹೋಗಿ ಯೂಟರ್ನ್ ಹಾಕೊಂಡು ಅಲ್ಲಿಗೆ ಹೋಗ್ಬೇಕು ನಾವು. ರಾಮನಗರ ರೈಲ್ವೆ ಸ್ಟೇಷನ್ ಗಾಡಿ. ಅಯ್ಯೋ ರೂಟ್ ಮಿಸ್ ಮಾಡಿಕೊಂಡೆ. ಗುರು ಕಾಂಪ್ಲೆಕ್ಸಲ್ಲಿ ಇದ್ದೀವಿ.